ಸರಳ ಕನ್ನಡ ಹಾಗೂ ಸುಲಭ ವ್ಯಾಕರಣ ತರಗತಿಗಳಿಗೆ ಸ್ವಾಗತ. ನಾವೀಗಾಗಲೇ ಹಲವಾರು ವ್ಯಾಕರಣ ಅಂಶಗಳನ್ನು ಕಲಿತಾ ಇದ್ದೀವಿ. ಸ್ವಲ್ಪ ನಿಧಾನ ಕೇಳ್ಕೊಡಿ ಅಂತ ಕೆಲವರು ಕೇಳ್ತಾ ಇದ್ದೀರಾ, ಸರಿಗಿದೆ ಅಂತ ಕೆಲವರು ಕೇಳ್ತಾ ಇದ್ದೀರಾ. ಕೆಲವ್ರಿಗೆ ಇನ್ನೂ ಎಷ್ಟೋ ವಿಡಿಯೋಗಳು ನಿಮ್ಮ ಕೈ ಸೇರಿಲ್ಲ. ಅದಕ್ಕೆ ನೀವು ಮಾಡಬೇಕು ಏನಪ್ಪ ಅಂತಂದರೆ, ನಮ್ಮ ಚಾನಲ್ಗೆ ಹೋಗಿ SSLC ಅಂತ ಇದೆ, ಅದರಲ್ಲಿ ಭಾವಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವಿಡಿಯೋಗಳು ಡಿಸ್ಪ್ಲೇ ಆಗುತ್ತೆ. ಕೆಳಗಡೆ ಆರೋ ಮಾರ್ಕನ್ನು ತೋರಿಸುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಎಲ್ಲ ವಿಡಿಯೋಗಳು ಕೂಡ ನಿಮ್ಮ ಕೈ ಸೇರುತ್ತೆ. ಯಾಕೆಂದರೆ ಸಂಧಿಗಳು ಭಾಗ 1 ಭಾಗ 2 ಮಾಡಿದ್ದೀವಿ, ನಾಮಪದ ಭಾಗ 1 ಭಾಗ 2 ಮಾಡಿದೆ. ಆ ರೀತಿ ಈಗಲೂ ಕೂಡ ಛಂದಸ್ಸು ಇದು 3ನೇ ಭಾಗ. ನನ್ನ ವ್ಯಾಪ್ತಿಯಲ್ಲಿ ನನಗೆ ಇರುವಂತಹ ಸಮಯದಲ್ಲಿ ನನಗೆ ಲಭ್ಯವಿರುವಂತಹ ತಂತ್ರಜ್ಞಾನದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತರಗತಿಗಳನ್ನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹಾಗಾಗಿ ತಂತ್ರಜ್ಞಾನ ಹಾಗೂ ನನ್ನ ವ್ಯಾಪ್ತಿಯ ಒಳಗಡೆ ನಾನು ಕೆಲಸ ಮಾಡ್ತಿರೋದ್ರಿಂದ ತುಂಬ ಸಮಯ ಕೊಡಿ ಅಂತ ಇದ್ದೀರಾ, 20 ನಿಮಿಷ 30 ನಿಮಿಷ, ಅದು ನನ್ನ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಇರೋ ಸಮಯದಲ್ಲಿ ನಾನು ಏನೆಲ್ಲ ಕೊಡಬೇಕೋ ಅದನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಕೆಲವರು ಡೌಟನ್ನು ಕೇಳಿದ್ದೀರಾ, ಸಮಾಸದ ಬಗ್ಗೆ ಕೇಳಿದ್ದೀರಾ, ಹಾಗೂ ಕೆಲವಾರು ಸಂಧಿಗಳ ಬಗ್ಗೆ ಕೇಳಿದ್ದೀರಾ. ಖಂಡಿತ ಅದೆಲ್ಲವನ್ನು ಕೂಡ ಸಮಸ್ಯೆಯನ್ನು ಮತ್ತು ಉತ್ತರವನ್ನು ಬಗೆಹರಿಸೋಣ. ಅದಕ್ಕಾಗಿ ಒಂದು ತರಗತಿಯನ್ನು ಮೀಸಲಿಡೋಣ. ಇವತ್ತಿನ ತರಗತಿಯಲ್ಲಿ ನಾವು ಛಂದಸ್ಸಿನ ಮುಂದುವರೆದ ಭಾಗ, ಛಂದಸ್ಸಿನಲ್ಲಿ ಎಷ್ಟು ವಿಭಾಗ ಅಂತ ತಿಳ್ಕೊಂಡಿದ್ವಿ, ಅದ್ರ ಜೊತೆಗೆ ಮಾತ್ರಾ ಗಣಗಳ ಬಗ್ಗೆ ತಿಳ್ಕೊಂಡಿದ್ವಿ. ಆ ಮಾತ್ರಾ ಛಂದಸ್ಸಿನಲ್ಲಿ ಕಂದ ಪದ್ಯದ ಬಗ್ಗೆ ತಿಳ್ಕೊಂಡಿದ್ವಿ. ಅದ್ರ ಜೊತೆಗೆ ಇವತ್ತು ನಾವು ತಿಳ್ಕೊಬೇಕಾಗಿರೋದು ಯಾವುದು? ರಗಳೆ. ಯಾವುದು? ರಗಳೆ. ಈ ಎಲ್ಲಾ ಸಾಲುಗಳನ್ನ ಬರ್ಕೊಂಡಿದ್ದೀರಾ ಅಲ್ವಾ? ಈಗ ನಾವೇನ್ ಮಾಡೋಣ, ಲಘು ಗುರುವನ್ನ ಹಾಕ್ತಾ ಹೋಗೋಣ. ಲಘು ಗುರು ಹಾಕೋದಕ್ಕೆ ನಾವು ಪ್ರಸ್ತಾರ ಹಾಕೋದು ಅಂತ ಕರಿತೀವಿ. ಯಾವ್ಯಾವ ಅಕ್ಷರಗಳು ಗುರು ಆಗುತ್ತೆ ಅನ್ನೋದನ್ನ ಒಂದ್ಸತಿ ನೆನಪಿಸ್ಕೊಳ್ಳೋಣ. ದೀರ್ಘಾಕ್ಷರಗಳು ಗುರು ಆಗುತ್ತೆ, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತೆ. ನಂತರ ಯಾವ್ಯಾವ ಅಕ್ಷರಗಳು? ಸಂಧ್ಯಾಕ್ಷರಗಳು ಗುರು ಆಗುತ್ತೆ, ಅನುಸ್ವಾರ ವಿಸರ್ಗ ಬಂದ್ರೆ ಗುರು ಆಗುತ್ತೆ, ವ್ಯಂಜನಾಕ್ಷರದ ಜೊತೆಗಿರುವಂತಹ ಅಕ್ಷರಗಳು ಗುರು ಆಗುತ್ತೆ. ಇನ್ನ ಯಾವ್ಯಾವ ಅಕ್ಷರಗಳು ಗುರು ಆಗುತ್ತೆ ನೋಡ್ತಾ ಹೋಗೋಣ. ನಾ ಏನ್ ಮಾಡ್ಬೇಕು ಅಂದ್ರೆ ನಾನು ಅಕ್ಷರಗಳನ್ನ ಹೇಳ್ತೀನಿ, ನೀವು ಲಘುನ ಗುರುನ ಹೇಳ್ತಾ ಹೋಗ್ಬೇಕು. ಇವತ್ತಿನ ದಿನ ನಾವು ರಗಳೆ ಅಂದ್ರೆ ಏನು, ರಗಳೆಯಲ್ಲಿ ಎಷ್ಟು ವಿಧ ಇದೆ, ರಗಳೆಯಲ್ಲಿ ಯಾವ ಯಾವ ಮಾತ್ರೆಗಳಿಗೆ ಎಷ್ಟೆಷ್ಟು ಭಾಗನ ಮಾಡ್ತೀವಿ ಅನ್ನೋದನ್ನ ನಿಧಾನಕ್ಕೆ ತಿಳ್ಕೊಂತ ಹೋಗೋಣ, ಸರಿನಾ? ಒಂದೊಂದೇ ಅಕ್ಷರಕ್ಕೆ ಲಘು ಗುರು ಆಗ್ತಾ ಹೋಗೋಣ. ಕು ಅರ್ಕಾವತಿನ ಹಿಂದಿನ ಅಲ್ಲ, ಹಿಂದಿನ ಅಕ್ಷರ ಗುರು ಆಗ್ಬೇಕು, ಇದು ಗುರು ಆಗ್ಬೇಕು, ಇದು ಲಘು ಆಗ್ಬೇಕು. ಅನುಸ್ವಾರ ಗ, ಒತ್ತಕ್ಷರದ ಹಿಂದಿನ ಅಕ್ಷರ ಒತ್ತಕ್ಷರದ ಹಿಂದಿನ ಅಕ್ಷರ. ಇದು ದೀರ್ಘ ಇಲ್ಲ, ಹಾಗಾಗಿ ಇದು ಕೂಡ ಲಘು ಆಗುತ್ತೆ, ಹೌದಲ್ವಾ? ಈಗ ನಾವು 2 ಸಾಲುಗಳಿಗೆ ಲಘು ಗುರುವನ್ನು ಹಾಕಿದೀವಿ. ಇದು 2 ಸಾಲು ಒಂದೇ ರೀತಿ ಇದೆ, ಈ 2 ಸಾಲು ಒಂದ್ ರೀತಿ ಇದೆ. ಇದಕ್ಕೂ ಲಘು ಗುರುವನ್ನ ಹಾಕ್ತಾ ಹೋಗೋಣ. ಇದು 1ನೇ ಭಾಗ, ಇದು 2ನೇ ಭಾಗ, ಇದು 3ನೇ ಭಾಗ. ಇದಕ್ಕೂ ಕೂಡ ಹಾಕ್ತಾ ಹೋಗೋಣ. ಮೇ, ರೇ, ದು, ಹು, ಮಿ, ರು, ಹು, ವ, ಮಿ, ಸು, ನಿ, ಯ, ತೋ, ರ, ನ. ಮ, ರಿ, ಕೆ, ಯ, ಹು, ರ, ಜ, ನ. ಒತ್ತಕ್ಷರದ ಹಿಂದಿನ ಅಕ್ಷರ ದು, ಸ, ವ, ದೋ, ರ. ನೋಡಿ, ಈಗ 2 ಸಾಲುಗಳಿಗೆ ಹಾಕಿ ಮುಗಿಸಿದ್ವಿ, ಸರಿನಾ? ವಿಭಾಗ ಹೇಗೆ ಮಾಡೋದು ಹೇಳ್ಕೊಡ್ತೀನಿ, ರಗಳೆಗಳಲ್ಲಿ ಎಷ್ಟು ವಿಧ ಅಂತ ಹೇಳ್ತೀನಿ. ಇನ್ನು 2 ಸಾಲುಗಳು ಉಳಿದಿದೆ, ಅದಕ್ಕೂ ಕೂಡ ಹಾಕೋಣ. ದೇ, ವ, ಒತ್ತಕ್ಷರದ ಹಿಂದಿನ ಅಕ್ಷರ. ನೋಡಿ, ಇಲ್ಲಿ ಅನುಸ್ವಾರ ಇದೆ, ಹಾಗಾಗಿ ಇದಕ್ಕೆ ಗುರು ಆಗ್ತಾ ಇದೆ. ಒತ್ತಕ್ಷರದ ಹಿಂದಿನ ಅಕ್ಷರ ನ, ನ, ಒತ್ತಕ್ಷರದ ಹಿಂದಿನ ಅಕ್ಷರ ಇರೋದಕ್ಕೆ ಇನ್ನೊಂದು ಗುರು ಹಾಕಂಗಿಲ್ಲ, ಒಂದೇ ಗುರು ಹಾಕ್ಬೇಕು. ಅನುಸ್ವಾರ ಗುರು ಡ, ಕು, ನ, ವ, ತಿ, ಎ. ವಿ, ಶ, ಯ, ವಿ, ಶ. ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಲಿ. ಅನುಸ್ವಾರ ಅರ್ಕಾವತಿನ ಹಿಂದಿನ ಅಲ್ಲ, ಹಿಂದಿನ ಅಕ್ಷರ ಇದಲ್ಲ, ಇದಕ್ಕೆ ಗುರುವನ್ನ ಹಾಕ್ಬೇಕು. ಚಿ, ಸು, ವ, ಜ, ಲ, ಧ, ರೇ. ಮಹಾಪ್ರಾಣಗಳೆಲ್ಲ ಗುರು ಆಗಲ್ಲ. ಮಹಾಪ್ರಾಣಗಳು ದೀರ್ಘವಾದಾಗ, 2 ಮಾತ್ರಾ ಕಾಲದಿದ್ದಾಗ ಮಾತ್ರ ಗುರುವಾಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಈಗ ನಾವು ಏನ್ ಮಾಡಿದೀವಿ, ಪ್ರಸ್ತಾರವನ್ನ ಹಾಕಿದೀವಿ, ಲಘು ಗುರುವನ್ನ ಹಾಕಿದೀವಿ. ರಗಳೆಯ ಬಗ್ಗೆ ನಾವಿವತ್ತು ತಿಳ್ಕೊಂತಾ ಇದ್ದೀವಿ.
ರಗಳೆ ಅಂದ್ರೆ ಮಾತ್ರ ಛಂದಸ್ಸಿನಲ್ಲಿ ಒಂದು ಪ್ರಕಾರ. ಇದನ್ನ ಹರಿಹರ ಕವಿ ಬಹಳಷ್ಟು ತನ್ನ ಕಾವ್ಯಗಳಲ್ಲಿ ಬಳಸ್ತಾ ಹೋಗ್ತಾರೆ. ಹಾಗಾಗಿ ನಮಗೆ ರಗಳೆಯ ಕವಿ ಯಾರು? ಹರಿಹರನನ್ನ ನಾವು ರಗಳೆಯ ಕವಿ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ನಾನು ಎರಡೆರಡು ಸಾಲುಗಳ ಒಂದೊಂದು ಪದ್ಯನ ಕೊಟ್ಟಿದ್ದೀನಿ. ಅಂದ್ರೆ ರಗಳೆಗಳಿಗೆ ಇಷ್ಟೇ ಸಾಲು ಅನ್ನುವಂತಹ ಮಿತಿ ಇಲ್ಲ. ಕಂದ ಪದ್ಯ ಅಂದ್ರೆ 4 ಸಾಲು, ಷಟ್ಪದಿ ಅಂದ್ರೆ 6 ಸಾಲು. ಆದ್ರೆ ರಗಳೆಗಳ ಮಿತಿ ಇರೋದಿಲ್ಲ, ಸಾಲಿನ ಮಿತಿ ಇರೋದಿಲ್ಲ. ಎರಡೆರಡು ಸಾಲುಗಳಲ್ಲಿ ಎಷ್ಟು ಸಾಲುಗಳು ಬೇಕಾದ್ರೂ ಕೂಡ ರಗಳೆಯಲ್ಲಿ ಬರ್ತಾ ಹೋಗ್ಬೋದು. ನಾವೀಗ ಲಘುಗುರುವನ್ನ ಹಾಕಿದ್ದೀವಿ, ವಿಭಾಗವನ್ನ ಮಾಡ್ತಾ ಹೋಗೋಣ. ಮೊದಲ 2 ಪದ್ಯ ಇದೆಯಲ್ಲ, ಈ 2 ಪದ್ಯಕ್ಕೆ 3 ಮಾತ್ರೆ ಭಾಗ ಮಾಡೋಣ, ಸರಿನಾ? 1 2 3 1 2 3 2 1 3 3 3 3. ಹಾಗಾಗಿ ಇಲ್ಲಿ ಗಮನಿಸ್ತಾ ಹೋಗಿ 3 3 3 3. ಅದೇ ರೀತಿ ಮತ್ತೆ ಬರುತ್ತೆ. ಈ ರೀತಿಯಾಗಿ ಮಾತ್ರ ವಿಭಾಗ ಆದ್ರೆ ಅದನ್ನ ನಾವು ಉತ್ಸಾಹ ರಗಳೆ ಅಂತ ಕರಿತೀವಿ. ಯಾವ ರಗಳೆ? ಉತ್ಸಾಹ ರಗಳೆ. ಇದು ಉತ್ಸಾಹ ರಗಳೆ. ಗೊತ್ತಾಯ್ತಲ್ವಾ? 3 ಮಾತ್ರೆಯ 4 ಗಣಗಳು ಬರುತ್ತೆ. ಅದೇ ರೀತಿ ಮುಂದಿನ ಬರ್ತಾ ಹೋಗುತ್ತೆ. ಇದನ್ನ ನಾವು ಎಂತ ರಗಳೆ ಅಂತ ಕರಿತೀವಿ? ಉತ್ಸಾಹ ರಗಳೆ. ಈಗ ಈ ಭಾಗನ ನೋಡೋಣ. ಇಲ್ಲಿ 4ಕ್ಕೆ ಭಾಗ ಮಾಡ್ತಾ ಹೋಗೋಣ. 1 2 3 4 4 4 ಬಂತಲ್ವಾ? 4 4 4. ಈ ರೀತಿಯಾಗಿ 4 ಮಾತ್ರೆಯ 4 ಗಣಗಳು ಅದೇ ರೀತಿ ಎರಡನೇ ಸಾಲಿನಲ್ಲೂ ಬಂದ್ರೆ ಅಂತಹ ರಗಳೆಯನ್ನ ನಾವು ಮಂದಾನಿಲ ರಗಳೆ ಅಂತ ಕರಿತೀವಿ. ಎಂತ ರಗಳೆ? ಮಂದಾನಿಲ ರಗಳೆ. ಗಮನಿಸಿ ಮಕ್ಕಳ, 4 ಮಾತ್ರೆಯ 4 ಗಣಗಳು ಬರ್ತಾ ಇದೆ. ಕಂದ ಪದ್ಯದಲ್ಲೂ 4 ಮಾತ್ರೆ ಬರುತ್ತೆ. ಆದ್ರೆ ಮೊದಲನೇ ಸಾಲು ಎರಡನೇ ಸಾಲು ಸಮ ಇರುತ್ತಾ? ಸಮ ಇರಲ್ಲ. ಯಾವ್ದ್ರಲ್ಲಿ? ಕಂದ ಪದ್ಯದಲ್ಲಿ. ಆದ್ರೆ ರಗಳೆಯಲ್ಲಿ 2 ಸಾಲುಗಳು ಸಮ ಇರುತ್ತೆ. ಸಮ ಸಾಲುಗಳು ಬರ್ತಾ ಹೋದ್ರೆ ಅದನ್ನ ಏನಂತೀವಿ? ರಗಳೆ. ಇಲ್ಲಿ ಗಮನಿಸಿ, 5 ಮಾತ್ರೆಗೆ ಒಂದೊಂದು ಭಾಗ ಮಾಡೋಣ, ಸರಿನಾ? 2 3 4 5 2 4 5 2 4 5 5. ಅದೇ ರೀತಿ 5 5 5 5. ಈ ರೀತಿಯಾಗಿ 5 ಮಾತ್ರೆಯ ಎಷ್ಟು ಗಣಗಳು ಬರಬೇಕು? 4 ಗಣಗಳು ಬರುತ್ತೆ. ಅದೇ ರೀತಿ ಎರಡನೇ ಸಾಲಿನಲ್ಲೂ 5 ಮಾತ್ರೆಯ 4 ಗಣಗಳೇ ಬರುತ್ತೆ. ಆಯ್ತಾ? ನೋಡಿ, ಈ ಸಾಲು ಸಮ, ಈ ಸಾಲು ಸಮ, ಈ ಸಾಲು ಸಮ. ಇದನ್ನ ನಾವು 5 ಮಾತ್ರೆಯ 4 ಗಣಗಳು ಬರೋದನ್ನ 2 ಸಾಲುಗಳಲ್ಲೂ ಒಂದೇ ರೀತಿ ಇರುತ್ತೆ. ಇದನ್ನ ನಾವು ಲಲಿತ ರಗಳೆ ಅಂತ ಕರಿತೀವಿ. ಎಂತ ರಗಳೆ? ಲಲಿತ ರಗಳೆ. ಹಾಗಾಗಿ ನಾವು ರಗಳೆಯಲ್ಲಿ 3 ವಿಧವನ್ನ ನೋಡ್ತೀವಿ. ಯಾವ್ಯಾವುದು? ಉತ್ಸಾಹ ರಗಳೆ, ಮಂದಾನಿಲ ರಗಳೆ, ಲಲಿತ ರಗಳೆ. ಉತ್ಸಾಹ ರಗಳೆ ಅಂದ್ರೆ 3 ಮಾತ್ರೆಯ ಗಣಗಳು ಬರ್ತಾ ಹೋಗುತ್ತೆ. 2 ಸಾಲುಗಳು ಸಮ ಇರುತ್ತೆ. ಅದೇ ತರ ಮಂದಾನಿಲ ಅಂದ್ರೆ 4 ಮಾತ್ರೆಯ 4 ಗಣಗಳು ಬರುತ್ತೆ ಅಲ್ವಾ? ಅದನ್ನ ನಾವು ಮಂದಾನಿಲ ರಗಳೆ ಅಂತ ಕರಿತೀವಿ. ಲಲಿತ ರಗಳೆಯಲ್ಲಿ 5 ಮಾತ್ರೆಯ 4 ಗಣಗಳು ಬರ್ತಾ ಹೋಗುತ್ತೆ. ಇಲ್ಲೆಲ್ಲ ಕೂಡ 4 ಗಣಗಳೇ ಬರ್ತಿರೋದು. ಎಷ್ಟು ಗಣ? 4 ಗಣಗಳು ಬರ್ತಾ ಇದೆ. ಆದ್ರೆ ಮಾತ್ರೆಗಳ ಸಂಖ್ಯೆನಲ್ಲಿ ಬದಲಾಗ್ತಾ ಇದೆ. ಗಮನಿಸ್ತಾ ಹೋಗಿ, ಇಲ್ಲಿ ಉತ್ಸಾಹದಲ್ಲಿ 3 ಮಾತ್ರೆ ಬರ್ತಾ ಇದೆ, ಮಂದಾನಿಲದಲ್ಲಿ 4 ಮಾತ್ರೆ ಬರ್ತಾ ಇದೆ, ಲಲಿತದಲ್ಲಿ 5 ಮಾತ್ರೆ ಬರ್ತಾ ಇದೆ. ಇದಿಷ್ಟು ಕೂಡ ರಗಳೆಯ ವಿಧಗಳು. ಹಾಗಾಗಿ ರಗಳೆ ಅನ್ನುವಂಥದ್ದು ಒಂದು ಛಂದ ಪ್ರಕಾರ. ಇದು ಮಾತ್ರ ಛಂದಸ್ಸು. ಇದನ್ನ ಹೆಚ್ಚು ಕವಿಗಳು ಕೂಡ ತಮ್ಮ ಕಾವ್ಯಗಳಲ್ಲಿ ಬಳಸಿದರೆ. ಹೆಚ್ಚಾಗಿ ಬಳಸಿರುವಂತ ಕವಿ ಹರಿಹರ ಕವಿ. ಹಾಗಾಗಿ ಆತನನ್ನು ನಾವು ರಗಳೆಯ ಕವಿ ಅಂತ ಕರಿತೀವಿ. ರಗಳೆಗಳಲ್ಲಿ 3 ವಿಧ: ಉತ್ಸಾಹ ರಗಳೆ, ಮಂದಾನಿಲ ರಗಳೆ, ಲಲಿತ ರಗಳೆ. ಉತ್ಸಾಹ ರಗಳೆನಲ್ಲಿ 3 ಮಾತ್ರೆಯ 4 ಗಣ ಬರುತ್ತೆ. ಮಂದಾನಿಲದಲ್ಲಿ 4 ಮಾತ್ರೆಯ 4 ಗಣಗಳು ಬರುತ್ತೆ. ಲಲಿತ ರಗಳೆನಲ್ಲಿ 5 ಮಾತ್ರೆಯ 4 ಗಣಗಳು ಬರ್ತಾ ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು. ಉತ್ಸಾಹದಲ್ಲಿ ಎಷ್ಟು ಮಾತ್ರೆಗಳಿಗೆ ಭಾಗ ಮಾಡ್ತೀವಿ ಅಂತ ಕೇಳ್ಬೋದು, ಅಥವಾ ಮಾತ್ರೆಗಳ ಸಂಖ್ಯೆಯನ್ನು ಕೇಳ್ಬೋದು. ಈ ರೀತಿಯಾಗಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ನಿಮಗೆ ಬರ್ತಾ ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆ ಇದ್ರೂ ಕೂಡ ಕೇಳ್ಬೋದು ಅಂತ ಹೇಳ್ತಾ, ಏನೇ ಸಮಸ್ಯೆ ಇದ್ರೂ ಇದ್ರ ಬಗ್ಗೆ
ಪ್ರತಿಯೊಂದು ವಿಷಯವನ್ನು ಕೂಡ ನೀವು ನೋಟ್ ಮಾಡ್ಕೊತಾ ಹೋಗಿ. ಖಂಡಿತ ಮುಂದಿನ ತರಗತಿಗಳಲ್ಲಿ ಅದ್ರದ್ದು ಏನೇ ಸಮಸ್ಯೆ ಇದ್ರೂ ಕೂಡ ಉತ್ತರಗಳನ್ನ ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಇಷ್ಟನ್ನ ಹೇಳ್ತಾ, ಯಾವುದೇ ವಿಡಿಯೋ ಕೂಡ ನಮ್ಮ ಚಾನಲ್ಗೆ ಹೋದರೆ ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಎಲ್ಲ ವಿಡಿಯೋನೂ ಸಿಗ್ತಾ ಹೋಗುತ್ತೆ. ಪದೇ ಪದೇ ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಾ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋ ಹಾಕಿಂತ ಈಗಾಗಲೇ ಹಲವಾರು ವಿಡಿಯೋಗಳನ್ನು ನಾವು ಕಳಿಸಿದ್ದೀವಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡಬೇಕು ಅಂತಿದ್ದೀವಿ. ಭಾಷೆಗೆ ಸಂಬಂಧಪಟ್ಟಂತೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ಹಳೆಗನ್ನಡ ಹೊಸಗನ್ನಡಗಳಿಗೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳು ಕೂಡ ಮುಂದಿನ ತರಗತಿಯಲ್ಲಿ ಮಾಡಬೇಕು ಅಂತ ಇಚ್ಛೆ ಇದೆ. ಏನೇ ಸಮಸ್ಯೆಗಳಿದ್ರು ಕೂಡ, ಯಾವುದೇ ಅಂಶ ಇದ್ರೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ವಂದನೆಗಳೊಂದಿಗೆ ಲಕ್ಷ್ಮೀ ಅಭಿರಾಮ್.